ಚಾನಲ್ ಸ್ನೇಹಿತರೆ, ನೀವು ಇಂಡೇನ್ ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ದೀರಾ? ಹಾಗಾದ್ರೆ ನಿಮಗೆ ಕಂಪನಿಯ ಕಡೆಯಿಂದ ಬಹಳ ಸಿಹಿ ಸುದ್ದಿ ಸಿಗ್ತಾ ಇದೆ. ಹಾಗಾದ್ರೆ ಇಂಡೇನ್ ಗ್ಯಾಸ್ ಕಂಪನಿ ಹೊರಡಿಸಿರ್ತಕ್ಕಂಥ ಪ್ರಮುಖ ಘೋಷಣೆಯಾದರೂ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಇರಾನ್ ಇರಾಕ್ ಯುದ್ಧ ಇದೀಗ ದೇಶಕ್ಕೆ ಬಿಸಿ ಮುಟ್ಟಿಸ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಾಗತಿಕ ಮಾರುಕಟ್ಟೆಗೆ ಇದು ದೊಡ್ಡ ಪೆಟ್ಟನ್ನು ಕೊಡ್ತಾ ಇದ್ದು, ವಿಶೇಷವಾಗಿ ಪ್ರಪಂಚದ 20% ಕಚ್ಚಾ ತೈಲ ಸಾಗಣೆಯಾಗುವ ಹಾರ್ಮುಜ್ ಜಲಸಂಧಿ ಮಾರ್ಗಕ್ಕೆ ಈಗ ದೊಡ್ಡ ರಿಸ್ಕ್ ಎದುರಾಗಿದೆ ಅಂತ ಹೇಳಬಹುದು. ಸೊ ಈ ಮಾರ್ಗ ಕ್ಲೋಸ್ ಆದರೆ ತೈಲ ಬೆಲೆ ಗಗನಕ್ಕೇರೋದು ಪಕ್ಕ. ಇದನ್ನ ಮೊದಲೇ ಊಹಿಸಿರುವ ಇಂಡೇನ್ ಗ್ಯಾಸ್ ಕಂಪನಿ ಏನಿದೆ, ಇದೀಗ ವಿಶೇಷವಾಗಿ ಒಂದು ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ನಿರ್ಧಾರವನ್ನ ಮಾಡಿದೆ. ಹೌದು, ಈ ಬಗ್ಗೆ ಟ್ವೀಟ್ ಕೂಡ ಕಂಪನಿ ಮಾಡಿದ್ದು, ಯುದ್ಧದಿಂದಾಗಿ ಗ್ಯಾಸ್ ಸಪ್ಲೈ ಕಟ್ ಆದರೆ ಮೊದಲು ಯಾರಿಗೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕಂಪನಿ ಪಕ್ಕಾ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಗೃಹ ಬಳಕೆಯ ಗ್ರಾಹಕರಿಗೆ ಅಂದರೆ ಮನೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಜನಸಾಮಾನ್ಯರಿಗೆ ಮನೆಗೆ ಟೈಮ್ಗೆ ಸರಿಯಾಗಿ ಗ್ಯಾಸ್ ತಲುಪುವಂತೆ ಮಾಡಲು ವಿತರಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆಯಂತೆ. ಸೊ ಇದರಿಂದಾಗಿ ಯುದ್ಧ ಆದ್ರೂ ಕೂಡ ನಮ್ಮ ಅಡುಗೆ ಮನೆ ಸೇಫ್ ಅಂತ ಹೇಳಬಹುದು. ಇನ್ನು ಸಮಾಜಕ್ಕೆ ಅತ್ಯಗತ್ಯವಾಗಿರುವ ಆಸ್ಪತ್ರೆಗಳಾಗಿರಬಹುದು, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಗ್ಯಾಸ್ ಕೊರತೆಯಾಗದಂತೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗುತ್ತಂತೆ. ಆಸ್ಪತ್ರೆಗಳಲ್ಲಿ ರೋಗಿಗಳ ಸೇವೆಗೆ ಗ್ಯಾಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಮರ್ಜೆನ್ಸಿ ಜಾಗಗಳಲ್ಲೂ ಕೂಡ 1 ನಿಮಿಷ ಕೂಡ ಗ್ಯಾಸ್ ಸಪ್ಲೈ ನಿಲ್ಲಬಾರದು ಅನ್ನೋ ದೊಡ್ಡ ಟಾರ್ಗೆಟ್ ಅನ್ನ ಕಂಪನಿ ಇಟ್ಕೊಂಡಿದೆ. ಇನ್ನು ವಾಣಿಜ್ಯ ಉದ್ದೇಶಕ್ಕೆ ಗ್ಯಾಸ್ ಬಳಸೋರಿಗೂ ಒಂದು ಉನ್ನತ ಮಟ್ಟದ ಸಮಿತಿ ರಚಿಸಲಾಗಿದ್ದು, ತೈಲ ಕಂಪನಿಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಗಳು ಈ ಕಮಿಟಿಯಲ್ಲಿ ಇರ್ತಾರೆ. ಇತರ ವಲಯಗಳಿಂದ ಬರುವ ಗ್ಯಾಸ್ ಡಿಮ್ಯಾಂಡ್ಗಳನ್ನು ಇವರು ಸೂಕ್ಷ್ಮವಾಗಿ ಚೆಕ್ ಮಾಡಿ ಎಷ್ಟು ತುರ್ತು ಅವಶ್ಯಕತೆ ಇದೆ, ಗ್ಯಾಸ್ ಉತ್ಪಾದನೆ ಎಷ್ಟಿದೆ ಅನ್ನೋದನ್ನ ಲೆಕ್ಕ ಹಾಕಿ ಆಮೇಲೆ ಕಮರ್ಷಿಯಲ್ ಬಳಕೆಗೆ ಪರ್ಮಿಷನ್ ಅನ್ನ ಕೊಡ್ತಾರಂತೆ. ಸೊ ಎಮರ್ಜೆನ್ಸಿ ಸೇವೆಗಳ ಪಟ್ಟಿಯಲ್ಲಿ ಇಲ್ಲದ ಆದರೆ ಗ್ಯಾಸ್ ಅವಶ್ಯಕತೆ ಇರುವ ಕಂಪನಿಗಳು ನೇರವಾಗಿ ಈ ಸಮಿತಿಗೆ ಅರ್ಜಿ ಹಾಕಲು ಅವಕಾಶವನ್ನು ಕೂಡ ನೀಡಲಾಗಿದೆ. ಸೊ ಇದಕ್ಕಾಗಿ ಅಧಿಕಾರಿಗಳು ಸ್ಪೆಷಲ್ ಇಮೇಲ್ ಐಡಿಗಳನ್ನು ಕೂಡ ಕೊಟ್ಟಿದ್ದು, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಇಂಡಿಯನ್ ಆಯಿಲ್ ಅಧಿಕಾರಿಗಳಿಗೆ ನೇರವಾಗಿ ಇಮೇಲ್ ಮಾಡಬಹುದು. ಸೊ ಈ ಆನ್ಲೈನ್ ಸಿಸ್ಟಮ್ನಿಂದ ಮಧ್ಯವರ್ತಿಗಳ ಹಾವಳಿಯಿಂದ ಕೂಡ ತಪ್ಪಿಸ್ಕೊಳ್ಬಹುದು. ಸೊ 85% ನಾವು ಹೊರದೇಶಗಳಿಂದಲೇ ಆಮದು ಮಾಡಿಕೊಳ್ತಾ ಇದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಟ್ ಜಾಸ್ತಿ ಆದರೆ ಇಲ್ಲಿ ಬೆಲೆ ಏರಿಕೆಯಾಗುವ ಸಾಮಾನ್ಯ ಜನರಿಗೆ ಹೊಡೆತ ಬೀಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ತಪ್ಪಿಸಬೇಕು ಅಂದರೆ ದೇಶೀಯ ಉತ್ಪಾದನೆ ಹೆಚ್ಚಿಸಿ ಹೊರದೇಶದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಮಾಡಲು ಕೂಡ ಸರ್ಕಾರ ಟ್ರೈ ಮಾಡ್ತಿದೆ. ಒಟ್ಟಿನಲ್ಲಿ ಏನೇ ಆದ್ರೂ ಕೂಡ ನಮ್ಮ ದೇಶಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದೀಗ ಸರ್ಕಾರ ಆಗಿರಬಹುದು, ತೈಲ ಕಂಪನಿಗಳಾಗಿರಬಹುದು, ವಿಭಿನ್ನ ಪ್ರಯತ್ನಗಳಿಗೆ ಕೈ ಹಾಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.